ಫ್ರೆಂಡ್ಸ್ ನೋಡಿ, ಈಗ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ರವೆ ಇದರಲ್ಲಿ ಒಂದೊಂದೇ ಹಾಕಿ ನೋಡಿ, ಹಸಿಮೆಣಸು ಹಾಕಿದ್ದೀನಿ, ಶುಂಠಿ ತುರ್ದು ಹಾಕಿದ್ದೀನಿ. ಈಗ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ 1.5 ಸ್ಪೂನ್. ಇದು ಫ್ರೈಗೆ ಹಚ್ಚಲಿಕ್ಕೆ, ಇದಕ್ಕೆ ಹಚ್ಚಲಿಕ್ಕೆ ಬೆಳ್ಳುಳ್ಳಿ, ಮೆಣಸಿನ. ಫ್ರೆಂಡ್ಸ್ ನೋಡಿ, ಇದು ಸಿಕ್ತು ಇವತ್ತು ಬಂಗಡ ಮತ್ತೆ ಇದು ಅಂಜಲ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ ರೀ. ಸೊ ಇವತ್ತು ನಾನು ಫಿಶ್ ಕರಿ ಮಾಡ್ತಾ ಇದ್ದೇನೆ, ನಮ್ದು ಕೊಂಕಣಿ ಸ್ಟೈಲ್. ಓಕೆ ನೋಡಿ, ಇದಕ್ಕೆ ತೆಂಗಿನಕಾಯಿ, ಧನಿಯಾ, ಸ್ವಲ್ಪ ಜೀರಿಗೆ, ಮೆಣಸಿನ ಪುಡಿ, ಹುಣಸೆ ಹಣ್ಣು, ಅರಿಶಿನ ಇದೆಲ್ಲ ಹಾಕಿ ರುಬ್ಬಿಡೋದು. ಗಂಧ ತುಂಬಾ ನುಣ್ಣಗಾಗ್ಬೇಕು. ಓಕೆ, ಈಗ ಫಿಶ್ ತರ್ಲಿಕ್ಕೆ ಹೋಗ್ತಾ ಇದ್ದೀನಿ ನಾನು. ಹಿಂದೆ ನನ್ನ ಹಸ್ಬೆಂಡ್ ಮಾತಾಡ್ತಾ ಇದಾರೆ, ಪ್ಲೀಸ್ ಇಗ್ನರ್. ಓಕೆ ಫ್ರೆಂಡ್ಸ್ ನೋಡಿ, ಇದು ಸಿಕ್ತು ಇವತ್ತು ಬಂಗಡ ಮತ್ತೆ ಇದು ಅಂಜಲ್ ಹೇಳ್ತಾರಲ್ಲ, ಇಸ್ವಣ್ ಅಂತಾರೆ ಕೊಂಕಣಿನಲ್ಲಿ. ಬಟ್ ಇವತ್ತು ಸಂಡೇ ಅಲ್ವಾ, ಎಲ್ಲ ಫಿಶ್ ಖಾಲಿ ಆಗ್ಬಿಟ್ಟಿದೆ. ನಾನು ಹೋಗಿದ್ದೆ ಲೇಟ್ ಆಗಿತ್ತು. ಅಟ್ ಲೀಸ್ಟ್ ಐ ಗಾಟ್ ದಿಸ್ ಒನ್. ಓಕೆ, ದಿಸ್ ಐ ಮೇಕ್ ಅಂಬಟ್ ಸಾರು ಮಾಡ್ತೇನೆ, ಇದನ್ನ ಫ್ರೈ ಮಾಡ್ತೀನಿ, ತವಾ ಫ್ರೈ. ಓಕೆ, ಇದು ಹೇಳ್ತೀನಿ ಮಸಾಲ. ದಿಸ್ ಐ ಹ್ಯಾವ್ ಶೋಡ್ ಯು ಆಲ್ರೆಡಿ. ಓಕೆ, ಮಾಡಿ ನೋಡೋಣ. ಸಂಡೇ ಅಲ್ವೇನ್ರಿ. ಇದಕ್ಕೀಗ ನಾನು ಉಪ್ಪು ಮತ್ತೆ ಲಿಂಬೆಹಣ್ಣು ಹಿಂಡ್ಬಿಟ್ಟು ಇಡಬೇಕು ಸ್ವಲ್ಪ ಹೊತ್ತು. ಅದು ಆ ಫಿಶ್ ವಾಸನೆ ಹೊರಟೋಗುತ್ತೆ. ಓಕೆ, ಆಮೇಲೆ ನೀವು ನಿಮ್ಮದು ಮಸಾಲೆ ಹಾಕಬೇಕು. ಇದಕ್ಕೆ ಕೆಂಪು ಮೆಣಸು ಮತ್ತು ಬೆಳ್ಳುಳ್ಳಿ ರುಬ್ಬಿ, ಹುಣಸೆಹಣ್ಣು ರುಬ್ಬಿ ಪೇಸ್ಟ್ ಮಾಡೋದು ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಹಾಕಬೇಕು, ಉಪ್ಪು ಹಾಕಬೇಕು. ಇದಕ್ಕೆ ಮಸಾಲೆ ನಾನು ತೋರಿಸಿದ್ದೀನಿ ಆಲ್ರೆಡಿ. ಓಕೆ, ಫಸ್ಟ್ ಈಗ ಉಪ್ಪು ಹಾಕಿ ಲಿಂಬೆಹಣ್ಣು ಹಾಕಿ ಹಿಂಡಿಟ್ಬಿಡಿ, ಅದು ವಾಸನೆ ಹೋಗುತ್ತೆ. ಓಕೆ, ಅದರ್ವೈಸ್ ವಿನೆಗರ್ ಹಾಕ್ಬೋದು, ಬಟ್ ಐ ಡೋಂಟ್ ಹ್ಯಾವ್ ವಿನೆಗರ್, ಇಲ್ಲ ನನ್ನ ಹತ್ರ. ಓಕೆನಾ. ಸೊ ಸಂಡೇ ಆರಾಮಾಗಿ ಮಾಡ್ರಿ, ಅರ್ಜೆಂಟ್ ಇಲ್ಲ ಏನು, ಟೇಕ್ ಯು ಟೈಮ್. ಫ್ರೆಂಡ್ಸ್ ನೋಡಿ, ಇಷ್ಟು ಫಿಶ್ಗೆ ನಾನು ಬೆಳ್ಳುಳ್ಳಿ, ಇದು ಫ್ರೈಗೆ ಹಚ್ಚಲಿಕ್ಕೆ, ಇದಕ್ಕೆ ಹಚ್ಚಲಿಕ್ಕೆ ಬೆಳ್ಳುಳ್ಳಿ, ಮೆಣಸಿನ ಪುಡಿ ಹಾಕ್ತೀನಿ. ಒಂದು 2 ಸ್ಪೂನ್ ಸಾಕು. ಅರಿಶಿನ ಪುಡಿ ಒಂಚೂರೇ ಹಾಕಿ. ಓಕೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡರ್ ಹಾಕಿ ರುಬ್ಬಬೇಕು. ಹಾಕಿ ಆಮೇಲೆ ಇದಕ್ಕೆಲ್ಲ ಹಚ್ಚಿಟ್ಟು ಮ್ಯಾರಿನೇಟ್ ಮಾಡಿ ಇಡಬೇಕು. ಉಪ್ಪು ನೋಡ್ಕೊಳ್ಳಿ. ಇದು ಈಗ ನಾನು ಲಿಂಬೆಹಣ್ಣು ಮತ್ತು ಉಪ್ಪು ಹಾಕಿಟ್ಟಿದ್ದೇನೆ. ಆ ನೀರು ತೆಗೆದುಬಿಡಿ, ನೀರು ಬಂದಿರುತ್ತೆ ಇದಕ್ಕೆ ಈ ಥರ. ಓಕೆ, ಅದು ನೀರು ತೆಗೆದು ಇಟ್ಕೊಂಡು ಈಚ್ ಪೀಸ್ಗೆ ಚೆನ್ನಾಗಿ ಹಚ್ಚಿ, ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ತಾಗುತ್ತದೆ, ಒಳ್ಳೆ ಮಿಕ್ಸ್ ಆಗಿಬಿಡುತ್ತೆ. ಓಕೆ, ಇದನ್ನು ಚೆನ್ನಾಗಿ ಗಂದಾಗಿ ರುಬ್ಬಬೇಕು ರೀ, ರುಬ್ಬಿಟ್ಟು ಹಚ್ಚಬೇಕು. ಕೆಲವರು ಪೌಡ್ರ್ ಹಾಕಿ, ಇದು ಸ್ವಲ್ಪ ಗ್ಯಾಸ್ ಮಾಡುತ್ತೆ, ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾರೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಓಕೆ, ಮಾಡಿ ತೋರಿಸ್ತೀನಿ ನೋಡಿ. ರವಾ ಫ್ರೈದು, ತವಾ ಫ್ರೈ, ರವಾ ಫ್ರೈ. ಸೊ ನೋಡಿ, ನಂದು ರೈಸ್ ಆಗ್ತಾ ಇದೆ. ಇದು ಸ್ಟಾರ್ಚ್ ರಿಮೂವ್ ಮಾಡೋದು. ಓಕೆ, ಫಿಶ್ ಕರಿಗೆ ಮಾಡಬೇಕು. ಸೊ ಇದು ಫಿಶ್ ಬಂಗಡ ಮಸಾಲ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಬ್ಯಾಡಗಿ ಮೆಣಸಲ್ಲ, ಹೋಮ್ ಮೇಡ್ ಇದೆ, ಚಿಲ್ಲಿ ಪೌಡರ್ ನನ್ನ ಫ್ರೆಂಡ್ ಕೊಟ್ಟಿರೋದು. ಟೇಸ್ಟ್ ತುಂಬ ಚೆನ್ನಾಗಿದೆ ನೋಡಿ. ಮ್ಯಾರಿನೇಟೆಡ್ ಫಿಶ್ ಸ್ವಲ್ಪ ಒಂದು ಎಕ್ಸಾಕ್ಟ್ ಇಷ್ಟ, ಇದು 130ಗೆ ಹೊರಗೆ ಇಟ್ಕೋಬೇಕಿದು. ಇದು ಬೆಳ್ಳುಳ್ಳಿ, ಆಮೇಲೆ ಚಿಲ್ಲಿ ಪೌಡರು, ಅರಿಶಿನ ಪೌಡ್ರು, ಉಪ್ಪು, ಹುಣಸೆಹಣ್ಣು ಎಲ್ಲ ಹಾಕಿ ಅರ್ದ್ಬಿಟ್ಟು ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಕಾರವಾರದಲ್ಲಿದ್ದಾಗ ನಾವು ಈ ಥರನೇ ಮಾಡ್ತೇವೆ. ಫ್ರೆಶ್ ಫಿಶ್ ಅಲ್ಲಿ ತುಂಬ ಚೆನ್ನಾಗಿತ್ತಲ್ಲಿ. ಗೋಲ್ಡನ್ ಡೇಸ್, SBI ಡೇಸ್ ಎಲ್ಲ ನೆನೆಸ್ಕೊಂಡ್ರೆ ಈಗ ಖುಷಿ ಆಗುತ್ತೆ. ಓಕೆ, ಆಮೇಲೆ ಮಾಡುವಾಗ ತೋರಿಸ್ತೀನಿ. ಫಿಶ್ ಈಗ ಈರುಳ್ಳಿ ಕಟ್ ಮಾಡಿಬಿಟ್ಟು ಬಂಗಡ ಇದು ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಬೇಯಿಸ್ಲಿಕ್ಕೆ ಇಡೋದು. ಇದು ಒಗ್ಗರಣೆ ಈರುಳ್ಳಿದು, ಆಮೇಲೆ ಬಂಗಡ ಹಾಕ್ಬೇಕು. ಇದು ಮಸಾಲೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಕುದಿ ಬಂದಾಗ ಫಿಶ್ ಹಾಕ್ಬಿಡೋದು. ಒಂದು 5 ಮಿನಿಟ್ಸ್ ಅಷ್ಟೇನೆ, ಬೇಗ ಬೆಂದು ಹೋಗ್ಬಿಡುತ್ತೆ. ತೋರಿಸ್ತೀನಿ ಆಮೇಲೆ. ಈಗ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, 1.5 ಸ್ಪೂನ್ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ನೆಕ್ಸ್ಟು ಇದು ಫಿಶ್ ಮಸಾಲೆ ಹಾಕಿ ಬೇಯಿಸ್ತೀನಿ, ಫಿಶ್ ಹಾಕ್ತೀನಿ ಕುದಿ ಬಂದಮೇಲೆ. ಓಕೆ, ರೈಸ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಫಿಶ್ ಆ್ಯಡ್ ಮಾಡ್ತೀನಿ. ಓಕೆ, ಆಮೇಲೆ ನೀವು ಲಾಸ್ಟ್ ಕುದಿ ಬರುವಾಗ 2 ಈಗ ಚಿಲ್ಲಿ ಮತ್ತು ಸ್ವಲ್ಪ ಇದು ತುರ್ದು ಹಾಕಿ, ಇದು ಶುಂಠಿ, ಒಳ್ಳೆ ಫ್ಲೇವರ್ ಬಂದಿರುತ್ತೆ. ಆಯ್ತು ರೀ, ಅಷ್ಟೇ. ಒಂದು 5 ಮಿನಿಟ್ಸ್ ಫಿಶ್ ಅಷ್ಟೇ. ಆ ಸ್ಕಿನ್ ಸ್ವಲ್ಪ ಈಗ ಮೇಲೆ ಬರಬೇಕು, ಅಂದರೆ ಬೆಂದಿದೆ ಅಂತ. ಓಕೆ, ಅದೇ ಬಂಗಡ ಕರಿ ನೋಡಿ. ಇದು ಹಾಕಿಬಿಟ್ಟು ತೋರಿಸ್ತೀನಿ. ಓಕೆ ನೋಡಿ, ಹಸಿಮೆಣಸು ಹಾಕಿದ್ದೀನಿ, ಶುಂಠಿ ತುರ್ದು ಹಾಕಿದ್ದೀನಿ. ನಿಮ್ಗೆ ತೋರ್ಸೋಕ್ಕೆ ಮೇಲೆ ಇಟ್ಟಿದ್ದೀನಿ, ಮಿಕ್ಸ್ ಮಾಡ್ತೀನಿ. ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಒಂದು ರೈಸ್ ಆಗ್ತಾ ಇದೆ. ಆಯ್ತು, ಒಂದು 2 ಮಿನಿಟ್ಸು. ಇದರಲ್ಲಿ ರಾಜ್ಮಾ ಇಟ್ಟಿದ್ದೀನಿ, ರಾಜ್ಮಾ ಚೋಲೆ ಮಾಡಿ. ಓಕೆ, ಆಮೇಲೆ ಲಾಸ್ಟ್ ತೋರಿಸ್ತೀನಿ. ಆಯಿತಾ, 5 ಮಿನಿಟ್ಸ್ ಅಷ್ಟೇ ರೀ. ಆಯಿತು, ಫಿಶ್ ಕರಿ ಇಸ್ ರೆಡಿ ಫ್ರೆಂಡ್ಸ್. ಆಯ್ತು ನೋಡಿ, ಫಿಶ್ ಕರಿ ಇದು ಕರಾವಳಿ ಸ್ಟೈಲ್. ಓಕೆ,
ಕರಾವಳಿ ಫಿಶ್ ಕರಿ ಆಯ್ತು ರೀ. ದಿಸ್ ಇಸ್ ಲಾಸ್ಟ್ ಎಂಡ್ ಆಫ್ ಮೈ ಫಿಶ್ ಕರಿ. ಇದು ರಾಜ್ಮಾ ಇನ್ನೂ ಆಗ್ತಾ ಇದೆ. ಓಕೆ ನೋಡಿ, ಈಗ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ರವೆ ಇದರಲ್ಲಿ ಒಂದೊಂದೇ ಹಾಕಿಬಿಟ್ಟು ಫ್ರೈ ಮಾಡ್ತೀನಿ. ನಾನು ಇದು ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆಲಿ ಫ್ರೈ ಮಾಡಬೇಕು, ಒಳ್ಳೆ ಪರಿಮಳ ಬರುತ್ತೆ. ಓಕೆ ನೋಡಿ, ಇದೆಲ್ಲ ಗೊತ್ತಿದೆ ರೀ, ಸುಮ್ಮನೆ ತೋರಿಸ್ತೀನಿ ಅಷ್ಟೆ. ಹೀಗೆ ರವೆ ಹಚ್ಚಿ ಈ ಥರ ಇಡ್ತೀನಿ. ಸಣ್ಣ ಬೆಂಕಿ, ತುಂಬ ದೊಡ್ಡ ಮಾಡಬಾರ್ದು ಬೆಂಕಿ, ಯಾಕಂದ್ರೆ ಅದು ಲೈಟ್ ಬೆಂಕಿಲೇ ಉರಿಬೇಕು. ಓಕೆ ನೋಡಿ, ಈ ಥರ ನೋಡ್ಬಿಟ್ಟು ಹಾಕೊಳ್ಳಿ. ಒಂದು ಚಿಕ್ಕದು ಇದ್ರೆ ಚಿಕ್ಕದು ಹಾಕ್ಕೊಳ್ಳಿ ಸೈಡಲ್ಲಿ, ಸೊ ದಟ್ ಅದು ಫುಲ್ ಕವರ್ ಆಗುತ್ತೆ. ಓಕೆ, ಇದು ಚಿಲ್ಲಿ ಪೌಡ್ರ್ ಅಷ್ಟು ಕಲರ್ ಇಲ್ಲ, ಇದು ತುಂಬ ಕಲರ್ ಇದೆ. ನಮ್ದು ಬ್ಯಾಡ್ಗೆ ಮಿಲ್ಸ್ ಅಂದರೆ ತುಂಬ ಕಲರ್ ಬರುತ್ತೆ, ರೆಡ್. ಎಷ್ಟು ಸಾಕು. ಈಗ ಬೆಂಕಿಯಲ್ಲಿ ಇಟ್ಟಿದ್ದೀನಿ ನಾನು, ಲೈಟ್ ಮಾಡಿಟ್ಟಿದ್ದೀನಿ. ಮುಚ್ಚಬೇಕಂತಿಲ್ಲ, ಮುಚ್ಚಿಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ, ಗರಿಗರಿ ಆಗಲ್ಲ. ಓಕೆ, ದಿಸ್ ಇಸ್ ದಿ ಲಾಸ್ಟ್ ಫಿಶ್ ಫ್ರೈ. ಓಕೆ, ತವಾ ಫ್ರೈ ಇದು ರವೆಲ್ ಮಾಡೋದು. ಈಗ ಇನ್ನೊಂದು ಬ್ಯಾಚ್ ಇಲ್ಲಿ ಆಗ್ತಾ ಇದೆ. ಓಕೆ, ಸೊ ಹ್ಯಾವ್ ಎ ನೈಸ್ ಸಂಡೇ ರೀ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತೆಲ್ಲ ಕರಾವಳಿ ಡಿಶಸ್. ಓಕೆನಾ? ಹ್ಯಾಪಿ ಸಂಡೇ ರೀ. ಟೇಕ್ ಕೇರ್.